ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಆ, ಕಾಂತಾರ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದು ಒಂಥರ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಂಥ ಲೆಕ್ಕ. ಆದರೆ ಅಫಿಷಿಯಲ್ ಆಗಿ ಅಂದರೆ ನಮ್ಮ ಹೊಂಬಾಳೆ ಫಿಲಮ್ಸ್ ಯೂಟ್ಯೂಬ್ ಚಾನಲ್ ಅಥವಾ ನಮ್ಮ ಹೊಂಬಾಳೆ ಫಿಲಮ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಪೋಸ್ಟ್ನ. ಆದ್ರೂ ಒಂದು ಲೆಕ್ಕಕ್ಕೆ ಈಗ ಸದ್ಯಕ್ಕೆ ರಿಪೋರ್ಟ್ಸ್ ಎಲ್ಲ ಸಿಕ್ಕಿರೋ ಪ್ರಕಾರ, ಒಂದು ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಹೇಳೋದಾದರೆ, ಇದು ನಮ್ಮ ಕನ್ನಡದ ಸಿನಿಮಾ ಈ ಮಟ್ಟಕ್ಕೆ ಹವಾ ಎಬ್ಬಿಸಿ ಕಲೆಕ್ಷನ್ ಮಾಡಿರೋದರಲ್ಲಿ ಎರಡನೇ ಸಿನಿಮಾ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ನಮ್ಮ ಕನ್ನಡದ ಚಿನ್ನ KGF ಫಸ್ಟ್ ಇರುತ್ತೆ ಯಾವಾಗ್ಲೂ. ಆದರೆ ಈ ಸಿನಿಮಾ ಒಂದು ಲೆಕ್ಕಕ್ಕೆ ಅದಕ್ಕೆ ತಕ್ಕನ ಹಾಗೇ ಕಾಂಪಿಟೇಟ್ ಮಾಡಿದೆ. ಅಂದರೆ ಕಾಂಪಿಟೇಟ್ ಮಾಡೋಕ್ಕೆ ಏನೂ ಇಲ್ಲ. ಯಾಕಂದರೆ ಎರಡು ನಮ್ಮ ಕನ್ನಡದ ಕಣ್ಣುಗಳಿದ್ದ ಹಾಗೆ. ಯಾಕಪ್ಪ ಅಂದರೆ ಎರಡು ಒಂದೇ ಬ್ಯಾನರಲ್ಲಿ ಬಂದಂಥ ಸಿನಿಮಾಗಳು. ಯಾವುದೇ ಸಿನಿಮಾ ಕಲೆಕ್ಷನ್ಸು ಹೈಯಾಗಿ ಮಾಡಿದ್ರೂ ಅದು ನಮ್ಮ ಹೊಂಬಾಳೆ ಸಿನಿಮಾಗೆ ಸೇರುತ್ತೆ. ಯಾಕಂದರೆ ಎರಡು ಒಂದೇ ಬ್ಯಾನರಲ್ಲಿ ಬಂದಿರೋ ಸಿನಿಮಾಗಳಲ್ಲ. ಹಾಗಾಗಿ ಅದರ ಈಗ ರಿಪೋರ್ಟ್ ಕಡೆ ಬರೋದಾದರೆ, ಫಸ್ಟು ಸಿಕ್ಕಂಥ ಮಾಹಿತಿ ಪ್ರಕಾರ ನಿಮ್ಗೆ ಹೇಳೋದಾದರೆ, ವರ್ಲ್ಡ್ ವೈಡು 89 ಕೋಟಿ ಮೇಲೆ ಕಲೆಕ್ಷನ್ ಮಾಡಿದೆ ಅಂತ ಒಂದು ಸುದ್ದಿ ಬಂದಿದೆ. ಅದರಲ್ಲೂ ನಮ್ಮ ತೆಲುಗಿನಲ್ಲಿ ಹೇಳಲೇಬೇಕು. ನಮ್ಮ ಪ್ರೀ ರಿಲೀಸ್ ಈವೆಂಟ್ ನಡೆದಿತ್ತು ತೆಲುಗಿನಲ್ಲಿ, ನೀವೆಲ್ಲ ನೋಡಿದ್ದೀರಾ, ನಾನು ಕೂಡ ನೋಡಿದ್ದೀನಿ. ಅದರಲ್ಲಿ ನಮ್ಮ ರಿಷಬ್ ಸರ್ ಅವರು ಕನ್ನಡದಲ್ಲಿ ಮಾತಾಡಿದ್ದಾರೆ. ಹಾಗಾಗಿ ಅಲ್ಲಿ ಪ್ರೀ ರಿಲೀಸ್ ಈವೆಂಟ್ ಮುಗಿತಿದ್ದಾಗೇ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಾಯ್ಕಾಟ್ ಮಾಡಬೇಕು, ಆ ಬಾಯ್ಕಾಟ್ ಕಾಂತಾರ ಅಂತ ಹೇಳ್ಬಿಟ್ಟು ಹೆವಿ ವೈರಲ್ ಮಾಡಿದರು ಹ್ಯಾಶ್ಟ್ಯಾಗ್ನ. ಅವರಿಗೆಲ್ಲ ಸರಿಯಾಗಿ ಆಗಿದೆ ಅಂತಂದು ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಥರ್ಡ್ ಕಲೆಕ್ಷನ್ನು ಅಲ್ಲೇ ಜಾಸ್ತಿ ಬಂದಿರೋದು ಈ ಸಿನಿಮಾದು. ಕಲೆಕ್ಷನ್ ಎಷ್ಟಾಗಿದೆ ಅನ್ನೋದನ್ನ ನಾನು ಹೇಳಕ್ಕೆ ಹೋಗಲ್ಲ. ಅಫಿಷಿಯಲ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ಡೀಟೇಲಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ಹಿಂದಿ ಇರುತ್ತೆ ಯಾವಾಗ್ಲೂ. ಯಾಕಂದರೆ ಅದು ನಾರ್ತ್ ಇಂಡಿಯಾ ಎಲ್ಲ ಸ್ಟೇಟ್ಗಳ ಸೇರಿ ಬರುತ್ತಲ್ಲ, ಹಾಗಾಗಿ ಫಸ್ಟ್ ಅದು ಬರುತ್ತೆ. ಅದಾದಮೇಲೆ ಸೌತ್ ಇಂಡಿಯಾ ಕಡೆ ಬರೋದಾದರೆ ನಮ್ಮ ಕನ್ನಡ ಸೆಕೆಂಡ್ ಬರುತ್ತೆ. ಅದಾದಮೇಲೆ ಬರೋದೇ ತೆಲುಗು. ಅದರಲ್ಲೂ ಈ ಸಿನಿಮಾ ಮಾತ್ರ ತೆಲುಗಿನಲ್ಲಿ ಹೆವಿ ಕಲೆಕ್ಷನ್ ಮಾಡ್ತಾ ಇದೆ. ಆಲ್ಮೋಸ್ಟು ತೆಲುಗಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಈ ಕಾಂತಾರ ಸಿನಿಮಾ. ಈ ಸಿನಿಮಾನ ನಾವು ಬಾಯ್ಕಾಟ್ ಮಾಡಿದ್ದು ಅಂತೇಳಿ ಅವರೆಲ್ಲ ಬಾಯಿ ಮೇಲೆ ಇಟ್ಕೊಂಡಿದ್ದಾರೆ. ಸರಿಯಾಗಿನೇ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡೋಂಗಿಲ್ಲ, ಇಲ್ಲಾಂದರೆ ಮಾತಾಡ್ಬಿಡ್ತಿದ್ದೆ ನಾನು. ಅವರಿಗೆಲ್ಲ ಸರಿಯಾಗೇ ಆಗಿದೆ ಇವತ್ತು ಕಾಂತಾರ ಸಿನಿಮಾನ ಈ ರೀತಿ ನೋಡಿ. ಇಂಥ ಸಿನಿಮಾನ ಗುರು ನಾವು ಬಾಯ್ಕಾಟ್ ಮಾಡಬೇಕು ಅಂದ್ಕೊಂಡಿದ್ದು ಅಂತ ಅನಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಟರುಗಳು ಅವ್ರವ್ರ ಲ್ಯಾಂಗ್ವೇಜ್ಗಳಿಗೆ ಅವರು ಬೆಲೆ ಕೊಟ್ಟೇ ಕೊಡ್ತಾರೆ. ಆದ್ರೂ ಹೊಸ್ದಾಗಿ ಹೋಗಿರ್ತಾರಲ್ಲ, ಎಲ್ಲರೂ ಎಲ್ಲ ಲ್ಯಾಂಗ್ವೇಜು ಕಲಿಬಾರ್ದು ಅಂತಂದು ಹೇಳಲ್ಲ. ಆದರೆ ಈಗ ಅವರು ನಮ್ಮ ಮಾತೃಭಾಷೆಯಲ್ಲೇ ಮಾತಾಡಿದರೆ ಅದ್ರ ಫೀಲೇ ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಹಾಗಾಗಿ ಅವ್ರನ್ನೇ ಈಗ ಬಾಯ್ಕಾಟ್ ಮಾಡಬೇಕು ಅನ್ನೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಸಿನಿಮಾನ ನೀವು ಕೂಡ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟು ಟಿಕೆಟ್ ಬುಕಿಂಗ್ಸು ಸೇಲ್ಸ್ಗಳ ಬಗ್ಗೆ ಹೇಳೋದಾದರೆ, ಫಸ್ಟ್ ಡೇ ಅದ್ಭುತ. ಫಸ್ಟ್ ಡೇ ಅಂದರೆ ಇನ್ನು ಪ್ರೀಮಿಯರ್ ಆಗೋಕ್ಕೂ ಮುಂಚೆನೇ 900+ ಟಿಕೆಟ್ಸು ಸೋಲ್ಡ್ ಔಟ್ ಆಗಿದ್ವು. ಅದಾದಮೇಲೆ ಫಸ್ಟ್ ಡೇನೇ 1 ಮಿಲಿಯನ್+ ಸೋಲ್ಡ್ ಔಟ್ ಆಗಿದ್ದಾವೆ. 1.28 ಸಮಥಿಂಗ್ ಟಿಕೆಟ್ಸು ಸೇಲ್ ಆಗಿದ್ದಾವೆ. ಈಗ ಟೋಟಲ್ ಆಗಿ ಆಲ್ಮೋಸ್ಟು ಎಲ್ಲ ಕಡೆಗೂ ಫಾಸ್ಟ್ ಫಿಲ್ಲಿಂಗು ಆಮೇಲೆ ಸೋಲ್ಡ್ ಔಟ್ ಕೂಡ ತೋರಿಸ್ತಾ ಇದೆ. ಅತಿ ಹೆಚ್ಚು ಶೋಸ್ಗಳನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ. ಇನ್ನು ರೆಕಾರ್ಡ್ಗಳ ಬಗ್ಗೆ ಬರೋದಾದರೆ, ಫಾರ್ ದ ಫಸ್ಟ್ ಟೈಮ್ ಪ್ರೀಮಿಯರ್ನಲ್ಲಿ ನನಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಪ್ರಕಾರ ಪ್ರೀಮಿಯರ್ ಶೋನಲ್ಲೇ ಹೈಯೆಸ್ಟ್ ಕಲೆಕ್ಷನ್ ಮಾಡಿದೆ. ಅಂದರೆ ಈಗ ಎಲ್ಲ ಸಿನಿಮಾಗಳು ರಿಲೀಸ್ ಮಾಡ್ತಾರಲ್ಲ, ಪ್ರೀಮಿಯರ್ ಶೋ ಅಂತ ಮಾಡ್ತಿರ್ತಾರಲ್ಲ, ಅದರಲ್ಲೇ ಹೈಯೆಸ್ಟ್ ಕ್ರೋರ್ಸ್ ಕಲೆಕ್ಷನ್ ಮಾಡಿದೆ. ಒಂಥರ ಹೆಂಗಂದರೆ ರೆಕಾರ್ಡ್ಗಳ ಕಿಂಗ್ ಅಂತಂದು ಹೇಳ್ಬೋದು ಈ ಕಾಂತಾರ ಸಿನಿಮಾನ. ಆ ರೀತಿಯಾಗಿದೆ ಗುರು ಸಿನಿಮಾನ. ನೀವು ಸಿನಿಮಾನ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿದರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ. ಅಥವಾ ನೀವು ನೋಡೋಕ್ಕಾಗಿಲ್ಲ, ಟಿಕೆಟ್ ಸಿಗ್ತಾ ಇಲ್ಲ ಅನ್ನೋದಾದರೆ, ನೀವು 1-2 ದಿನ ಮುಂಚೆನೇ ಟಿಕೆಟ್ಗಳನ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ಮೋಸ್ಟು ಎಲ್ಲ ಕಡೆನೂ ಟಿಕೆಟ್ಸು ಸೋಲ್ಡ್ ಔಟ್ ಆಗ್ತಾ ಇದ್ದಾವೆ. ಅದರಲ್ಲೂ ಈ ವೀಕೆಂಡು ಹೆವಿ ಕ್ರೇಜ್ ಇದೆ, ನೋಡೋಣ. ಆದರೆ ನಾನು ಪಬ್ಲಿಕ್ ರಿಯಾಕ್ಷನ್ ಮಾಡಿ ನಿಮಗೆ ತಿಳಿಸ್ತೀನಿ ಈ ವೀಕೆಂಡ್ ಪಬ್ಲಿಕ್ ರಿಯಾಕ್ಷನ್ಸ್ನ ಅಂತ ಹೇಳ್ತಾ, ಈ ಸಿನಿಮಾದ ನಿಜವಾಗ್ಲೂ ಈ ಸಿನಿಮಾ ಈ ರೀತಿಯಾಗಿ ಇರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅದ್ಭುತವಾದ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ರಿಲೀಸ್ ಆಗಿದೆ. ಒಂದ್ಸಲ ಹೋಗಿ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.